ರೈತ ಬಾಂಧವರಿಗೆ ಹಾಗೂ ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಪ್ರತಿಭಟನೆ 7ನೇ ದಿನಕ್ಕೆ ಕಾಲ ಜರುಗಿದೆ ಹಾಗೂ ಈಗ ಮುಕ್ತಾಯಾಗಿ ಮತ್ತು ನಾಳೆ 8ನೇ ದಿನಕ್ಕೆ ಹೋಯ್ತು. ಬರೋ 21ನೇ ತಾರೀಕಿಗೆ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೀನಿ. ಸರ್ಕಾರ ಇವು 2 ದಿವಸದಾಗ ಏನರ ನಿರ್ಣಯ ತೊಗೊತದೇನೋ ಅಂತ ನಾವು ಕಾಯ್ತಾ ಇದ್ದೆವು. ಯಾಕಂದ್ರೆ ನಮ್ಮ ಬೇಡಿಕೆ ಇದೆ 3,200 ರೂಪಾಯಿ. ಅವರು 2,900 ರೂಪಾಯಿ ಕೊಡ್ತಾ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾರೂ ಒಪ್ಲಕ್ಕೆ ತಯಾರಿಲ್ಲ. 3,200 ರೂಪಾಯಿ ಸರ್ಕಾರ ಕೊಡಬೇಕಂತ ಒಂದು ವಿನಂತಿ ಇದೆ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆದೇಶ ಹೊರಡ್ಸ್ಯಾರ. ಇಡೀ ರಾಜ್ಯಕ್ಕೆ ಆದೇಶ ಅಂತೂ ಒಂದೇ ಆದೇಶ ಇರ್ತದೆ, 3,250 ರೂಪಾಯಿ. ಕಾರ್ಖಾನೆಗಳು 50 ರೂಪಾಯಿ ಹಾಕಿ ಕೊಡ್ತಂತ 3,300 ರೂಪಾಯಿ ಕೊಡ್ತಾ ಅಂತ ಹೇಳ್ಯಾರ. ಇಲ್ಲೂ ಕೂಡ ಸೇಮ್ ಅದೇ 3,200 ಅಟ್ಲೀಸ್ಟ್ 100 ಕಡಿಮೆ ಆದ್ರೂ ಕೂಡ ನಾವು 3,200 ರೂಪಾಯಿ ತೊಗೊಳಕ್ಕೆ ನಾವು ಇಲ್ಲಿ ಬದ್ಧರಿದ್ದೆವು. ಅದ್ರ ಸಲಕ 21ನೇ ತಾರೀಕಿಗೆ ಬೇರೆ ಬೇರೆ ಎಲ್ಲ ಕನ್ನಡ ಪರ ಸಂಘಟನೆ ಇರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಭೀಮ್ ಆರ್ಮಿ ಇರ್ಬೋದು, ಬ್ಲೂ ಟೈಗರ್ ಇರ್ಬೋದು, ಬೇರೆ ಬೇರೆ ಎಲ್ಲ ಟಿಪ್ಪು ಸುಲ್ತಾನ್ ಎಲ್ಲ ಈ ಪ್ರತಿಯೊಂದು ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಕನಕ ಯುವ ಸೇನೆ ಇರ್ಬೋದು, ರಾಯಣ್ಣ ಸೇನೆ ಇರ್ಬೋದು, ಬಸವದಳ ಇರ್ಬೋದು, ಸಂಭಾಜಿ ಬ್ರಿಗೇಡ್ ಎಲ್ಲರೂ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತು ದಯವಿಟ್ಟು ನಂದೊಂದು ಕಳಕಳಿ ವಿನಂತಿ ಇದೆ. ತಾವು ನೋಡ್ಬೋದು, ಈಗ ಸುಮಾರು ನಾವು 7 ದಿವಸ ಆಯ್ತು ಗೊತ್ತು ಕುಂತಿದ್ದೆವು. ಜಿಲ್ಲೆದಾಗ 4 MLAಗಳು ಇದ್ದಾರೆ, 2 ಮಂತ್ರಿಗಳಿದ್ದಾರೆ. 2 ಮಂತ್ರಿರ ಬಂದೋದರು. 4 MLAದಾಗ 2 MLAಗಳು ಬಂದೋದರು. ಇನ್ನು 2 MLA ಎಲ್ಲರ ಗೊತ್ತಾಗ್ತಾ ಇಲ್ಲ. ಪ್ರಭು ಚವ್ಹಾಣ್ ಅವ್ರದ್ರ ಪತಾನೇ ಇಲ್ಲ. ಶರಣು ಸಲ್ಗಾರ್ ಅವ್ರು ಬಸವ ಕಲ್ಯಾಣದಾಗ ಚಪ್ಕ ಹುಡ್ಕೊಂಡಿನ ಬಾದ ರೈತರಿಗೆ ಏನೋ ಒಂದು ಅಕೌಂಟ್ದಾಗ ಹಣ ಬಂದು. ತಾವು ನಂದೊಂದು ವಿನಂತಿದ ಶರಣು ಸಲ್ಗಾರ್ ಅಣ್ಣವ್ರಿಗೆ, ತಾವು ಇಲ್ಲಿ ಈ ರೈತರು ಕುಂತಾರ, ರೈತರು ತಾವು ಇಲ್ಲಿ ಚಪ್ಕ ಹುಡ್ಕೊಂಡ್ರೆ ಅಂತಂದ್ರೆ ನಾವು ನಿಮ್ಮ ಜೊತೆಯಲ್ಲಿ ಚಪ್ಕ ಹುಡ್ಕೊಳಕ್ಕೆ ತಯಾರಿದ್ದೆವು. ನಾವು ಚಪ್ಕ ಹುಡ್ಕೋತೇವೆ. ಅಟ್ಲೀಸ್ಟ್ ಆ ಸರ್ಕಾರಿ ಎಚ್ಚರಿಕೆ ಆಯ್ತು ಅಂತ ನಂಗೆ ಅಂತ ಮಟ್ಟಿಗೆ ತಾವು ಇಲ್ಲಿ ಬರಬೇಕು. ಯಾಕ್ರಿ ಅಣ್ಣ? ಹೌದು. ಅಲ್ಲಿ ಚಪ್ಕ ಹುಡ್ಕೊಂಡ್ರಿ, ಅಕೌಂಟ್ದಾಗ ರೊಕ್ಕ ಬಂದು. ಇಲ್ಲಿ ಚಪ್ಕ ಹುಡ್ಕೊಂಡ್ರಿ ಅಂತೇಳ್ರಿ ಬಿಲ್ಕುಲ್ 3,200 ಸರ್ಕಾರ ಮಣಿತದ. ಅದ್ರ ಸಲಕ್ಕೆ ತಾವು MLA ಇದ್ರಿ, 4 MLAಗಳು ಇದ್ರಿ, 2 ಮಂತ್ರಿಗಳು ಇದ್ರಿ. ಈಗ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಬಂದು ಭರವಸೆ ಏನರ ಸಿಹಿ ಸುದ್ದಿ ಕೊಡ್ತಾರಂತ ಹೇಳಿದ್ರು. ಸಿಹಿನೂ ಇಲ್ಲ, ಕೈನೂ ಇಲ್ಲ. ಅದ್ರ ಸಲಕ್ಕೆ ಅವ್ರಿಗೂ ಕೂಡ ವಿನಂತಿ ಇದೆ. ಯಾಕಂದ್ರೆ ತಾವು ಬಲಿಷ್ಠ ನೇತ ಇದ್ರಿ. ಈಗ ರಾಜ್ಯದಾಗ ಹೋಗು ಮುಂದಿನ ಕನಸದಾಗ ಮುಖ್ಯಮಂತ್ರಿ ಆಗಬೇಕಂತ ತಮ್ಮ ಆಸಕ್ತಿ ಇದೆ. ತಾವು ಕೂಡ ನಮಗೇನು ಆಸೆ ಇತ್ತು ಅಂತಂದ್ರೆ ಗೊತ್ತಾ, ತಾವು ಹೇಳಿ ನಂಗೆ ತಾವು ಕೇಳಿದ್ರಲ್ಲ ಈಗ ಆವತ್ತು ಏನಾಯಿತು ಏನಿಲ್ಲ. ನಮ್ದೇನಿದ್ದಿಲ್ಲ. ಇದು ಏನದು ರೈತರು ಪ್ರತಿಭಟನೆ. ನಾನು ಒಬ್ಬ ರೈತನಿದ್ದೀನಿ. ನಂಗೂ ಕೂಡ 100 ರೂಪಾಯಿ ಹೆಚ್ಚಿಗೆ ಬಂದರೆ ಒಂದು ಒಳ್ಳೆ ಬೆಲೆ ಬರ್ತದೆ ಅಂತ ನಾವು ಕೂಡ ಈ ಪಕ್ಷ ಆ ಪಕ್ಷ ಅಂತಿಲ್ಲ. ನಾನು ಒಬ್ಬ ರೈತ ಇದ್ದಂತ ಬಂದು ಕುಂತೀನಿ. ಈಗ ಅವ್ರಿಗೆ ಏನು ತಿಳಿತೋ ಏನು ಬಿಡ್ತೋ ಅವ್ರಿಗೆ ಬಿಟ್ಟಿದ್ದ ವಿಷಯ. ಅವ್ರು ಏನು ಮಾಡ್ಯಾರ ಪರವಾಗಿಲ್ಲ. ಅಟ್ಲೀಸ್ಟ್ 3,200 ರೂಪಾಯಿ ಈ ನಮ್ಮ ಎಲ್ಲ ರೈತರಿಗೆ ಕೊಡಿಸ್ಬೇಕಂತ ಅವ್ರಿಗೂ ವಿನಂತಿ ಇದೆ. ರಹೀಮ್ ಖಾನವ್ರಿಗೆ ವಿನಂತಿ ಇದೆ. ರಹೀಮ್ ಖಾನ್ರವರ ಖಾನಾ ಸೋನಾ 2 ಕೆಲಸ ನಡೆದವು ಜಿಲ್ಲಾದಾಗ. ಏನರ ಬಂದು ಏನರ ಮಾತು ಹೇಳ್ತಾರನೋ ಅಂತಂದು ಇತ್ತು ಎಲ್ಲ ಭರೋಸೆ. ಈಶ್ವರ್ ಖಂಡ್ರೆ ಜೊತೆಲಿ ಅವರು ಕೂಡ ಏನರ ಹೇಳ್ತಾರಂತಂದ್ರೆ ನೋಡ್ರಿ, ನಿಮ್ಮ ಕೈಲಾದ್ರೆ ಕೂಡಿಸ್ರಿ. ಇಲ್ಲ ದಯವಿಟ್ಟು ಇಬ್ಬರು ಮಂತ್ರಿಗೂ ರಾಜೀನಾಮೆ ಕೊಡಬೇಕು. ಎಲ್ಲರ ಮುಂದಿನ ದಿನಗಳದಾಗ ರೈತರು ಏನದ ಅಂದ್ರೆ ತಕ್ಕ ಪಾಠ ತಮ್ಮ ಕಲಿಸ್ತಾರೆ. ಮತ್ತು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವ್ರಿಗೆ ಭೀ ಪಾಠ ಕಲಿಸ್ತಾರೆ, ರಹೀಮ್ ಖಾನ್ ಅವ್ರಿಗೆ ಪಾಠ ಕಲಿಸ್ಕೊಂಡು ಮತ್ತು ಬಿರಿಯಾನಿ ಹೋಟೆಲ್ ಉದ್ಘಾಟನೆಗೆ ಹೋಗ್ಬೇಕತ್ತು. ಬೇರೆ ಏನಿಲ್ಲ. ಜಾನ ಬಿರಿಯಾನಿ ಹೋಟೆಲು ಹೋಗಿ ಉದ್ಘಾಟನೆ ಕರ್ನ. ಇದು ಒಂದೇ ಅಡ್ಡೆ ಕೆಲಸ ಉಳಿತಾವೆ ಇಬ್ಬರಿಗೆ ಭೀ. ಇಬ್ಬರು ಇನ್ನು ಬರೋಂಥ 2 MLAಗಳು, ಬೇರೆ ಬೇರೆ ಇನ್ನು ಮುಖಂಡರು, ಮಠಾಧೀಶರುಗಳು ತಾವೆಲ್ಲ ಕಡೆ ಹೋಯ್ತಿರಪ್ಪೋರೆ. ಒಬ್ಬರು ಬರ್ತ್ಡೇಗೆ ಹೋಯ್ತ್ರಿ, ಒಬ್ಬರು ಏನರ ಚಲೋನ್ ಕಾರ್ಯಕ್ರಮ ಹೋಯ್ತ್ರಿ, ಮನೆ ಕಾರ್ಯಕ್ರಮ ಹೋಯ್ತು. ಇಲ್ಲಿ ರೈತರು 7 ದಿವಸ ಆಯಿತು. ಒಬ್ಬರು ಭೀ ಮಠಾಧೀಶ ದೊಡ್ಡ ಮಠಾಧೀಶರು ಬಂದು ಹವಾಮಲ್ಲಿನಾಥರು ಒಬ್ರಿಗೆ ಬಿಟ್ಟು ಬೇರೆ ಯಾರು ಮಠಾಧೀಶರು ಇನ್ನೂ ಬರ್ಲಿಕ್ಕೆ ತಯಾರಿಲ್ಲ. ನಾವು ಮಾಧ್ಯಮ ಮುಖಾಂತರ ಎಲ್ಲ ಮಠಾಧೀಶರಿಗೆ ಭೀ ಕಳಕಳಿ ವಿನಂತಿ ಮಾಡ್ತೀನಿ. ಯಾಕಂದ್ರೆ ಮಠ ಮತ್ತು ಮಂದಿರ್ ಮಸ್ಜಿದ್ ಇವು ಬಡವ್ರದಿಂದ ಮತ್ತು ರೈತರದಿಂದ ದೊಡ್ಡದಾಯ್ತವೆ. ನಮ್ದೆಲ್ಲ ಬೆಳೀತು ಅಂತಂದ್ರೆ ನಾವು 100 ರೂಪಾಯಿ ಹಾಕತ್ತಲ್ಲಿ 500 ರೂಪಾಯಿ ಹಾಕ್ತೇವೆ. ಕಾಣಕ್ಕೆ 500 ರೂಪಾಯಿ ಮಠಕ್ಕೆ ಕೊಡ್ತೇವೆ, 1,000 ರೂಪಾಯಿ ಮಠಕ್ಕೆ ಕೊಡ್ಬೋದು. ನಮ್ಮಲ್ಲೇ ಬೆಲೆ ಬರಲ್ಲದು. ಮಠನೂ ಬೆಳೆಯಲ್ಲ, ಗುರುಗಳೂ ಬೆಳೆಯಲ್ಲ. ಇವತ್ತು ತಾವೆಲ್ಲ ಬೆಳೆದಿರಿ ಈ ಕಡೆ ರೈತರಿಗೆ. ಯಾಕಂದ್ರೆ ಇವತ್ತು ಸರ್ಕಾರ ತಮ್ಮ ನೋಡ್ತು, ತಮ್ಮ ಮಾತುಗಳು ಮಾಧ್ಯಮ ಮುಖಾಂತರ ತಮ್ಮ ಸರ್ಕಾರ ನೋಡ್ತದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ತಮ್ಮ ನೋಡ್ತಾರೆ. ಮಠಾಧೀಶರು ರೋಡಿಗೆ ಇಳ್ಯಾತಾರೆ. ಅದ್ರ ಸಲಕ್ಕೆ 21ನೇ ತಾರೀಕಿಗೆ ಎಲ್ಲ ಮಠಾಧೀಶಗಳು ಬೀದಿಗೆ ಇಳಿದು ಹೋರಾಟದಾಗ ತಾವು ಭಾಗಿಯಾಗಬೇಕಂತ ಎಲ್ಲ ಮಠಾಧೀಶರಿಗೆ ಚರ್ಣಿಗೆ ಒಂದು ಸಹಿತ ಅವ್ರಿಗೂ ಒಂದು ವಿನಂತಿ ಮಾಡ್ತೀನಿ. ಕಟ್ಟಿದವ್ರು ಹೇಳ್ತಾರೆ ಕೊಡ್ಲಾಕ ಆಗಲ್ಲ ಅಂತ. ಅವ್ರೇನಾದ್ರು ಅಪ್ಪನ ಮನೇದು ಕೊಡ್ಲತ್ತಿಲ್ಲ. ನಿಮ್ಗೆ ಕೊಡ್ಲಾಕ ಆಗಲ್ಲ ಅಂದ್ರೆ ಸೀದಾ ರಾಜೀನಾಮೆ ಕೊಡ್ರಿ. ಮಲ್ಲಿಕಾರ್ಜುನ ಸ್ವಾಮಿ ಅಂತವರು, ನಮ್ಮ ವೀರಶೆಟ್ಟಿ ಅಂತವರು, ಬಸಪ್ಪಣ್ಣವ್ರು ಅಂಥವ್ರು ಫ್ಯಾಕ್ಟ್ರಿ ಮಾಲಕರು ಆಯ್ತಾರೆ. ಫ್ಯಾಕ್ಟ್ರಿ ಮಾಲಕರ 3,500 ರೂಪಾಯಿ ಕೂಡ ತಾಕತ್ತು ನಮ್ಮ ರೈತರ ಬಳಿ ಬೇಡ. ನೀವು ಯಾಕೆ ಆಯ್ತು ರೀ? ಮತ್ತೆ
ನಿಮ್ಗೆ ಕೊಡೋದಾಗಲ್ಲ ಹೋದ್ಮೇಲೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಇರ್ಬೇಕು. ನಮ್ಮ ಶೇರ್ಸು ನಮ್ಮ ದುಡ್ದಿಂದ ನಮ್ಮ ಓಡ್ದಿಂದ ನೀವು ಅಧ್ಯಕ್ಷ ಆಗ್ಲತ್ತೀರಿ. ಮತ್ತು ನಮ್ಮ ರೊಕ್ಕ ನಮ್ಗೆ ಕೊಡ್ಲಿಕ್ಕೆ ವಜ್ಜಿ ನೋಡ್ದು. ಮಹಾರಾಷ್ಟ್ರದವರು ಇವ್ರು 2600 ರೂಪಾಯಿ 2700 ರೂಪಾಯಿ ಕೊಡೋ ಟೈಮಿನಾಗ ಮಹಾರಾಷ್ಟ್ರದವ್ರು 3000 ರೂಪಾಯಿ 3100 ರೂಪಾಯಿ ಕೊಟ್ಟು ನಮ್ಮ ಖಬ್ ಹೋಯ್ತಾರ. ಅವ್ರಿಗೆ ಹೆಂಗೆ ಬೆನಿಫಿಟ್ ಆಯ್ತು ರೀ? ಒಂದು ಬಿಸ್ನೆಸ್ ಆದ್ರೆ ಒಂದು ಸಲ ಬಿಸ್ನೆಸ್ ಮಾಡಿದ್ರು, ಒಂದು ಸಲ ಲಾಸ್ ಆದ್ರೆ 2ನೇ ಸಲ ಮಾಡೋಕೆ ಹೋಗಲ್ಲ. ಅರ್ಬಿ ದುಕಾನ್ದಾಗ ಲಾಸ್ ಆದ್ರೆ ಬಿಡ್ತಾನ ಬಿಸ್ನೆಸ್. ನೀವು ಲಾಸ್ ಆಗಿ 500 ರೂಪಾಯಿ ಲಾಸ್ 500 ಕೋಟಿ ಲಾಸ್ ತೋರಿಸ್ಲತ್ತೀರಿ. ಮತ್ತು ಅಧ್ಯಕ್ಷ ಆಗ್ಲಕ್ಕೆ ಮುಂದಾಯ್ತು ರೀ ಫ್ಯಾಕ್ಟ್ರಿ ಮಾಲಕರು. ಅದ್ರ ಸಲುವಾಗಿ ದಯವಿಟ್ಟು ಇಂಥವೆಲ್ಲ ಪಾರಾಟ ನಡೆಯಲ್ಲ. ನೀವು ರಾಜೀನಾಮೆ ಕೊಡ್ರಿ. ನಮ್ಮಂಥ ಜಿಲ್ಲಾಡಳಿತ ಕೈದಾಗ ತೊಗೋತದ ಫ್ಯಾಕ್ಟ್ರಿಗಳು. ಇದು ಒಂದು ವಿನಂತಿ ಇದೆ. ಇದು ಮುಂದಿನ ದಿನಗಳ್ದಾಗ ಇದು ದಂಗೆ ಹೇಳ್ತದೆ ಜಿಲ್ಲೆ ತುಂಬ. ಇವತ್ತು ತಾವು ನೀಟಾಗಿ 3200 ಕೊಡ್ತಿರೋ 100 ಕೊಡ್ತಿರೋ ಅದು ನಿಮ್ಗೆ ಬಿಟ್ಟಿನ ವಿಷಯ. ಖರೆ 3000 ಮೇಲೆ ನಾವು ತೊಗೊಂಡು ಬಿಡ್ತೀವಿ ಅಂತ ಈ ಫ್ಯಾಕ್ಟ್ರಿ ಮಾಲಕರನ್ನ ಕಿವಿ ಎಚ್ಚರಿಕೆ ಅವ್ರಿಗೆ. ಇದೊಂದು ಆಗ್ರಹ ಇದೆ ಅವ್ರಿಗೆ. ಕೊಟ್ರಿ ಚಲೋ ಅದ ಫ್ಯಾಕ್ಟ್ರಿ ಮಾಲಕ್ ಅಂತ ಇರ್ತ್ರಿ. ಇದು ಮುಂದಿನ ಜಿಲ್ಲಾಧಿಕಾರಿ ಕೈದಾಗ ಹೋಯ್ತು ಫ್ಯಾಕ್ಟ್ರಿ, ಮತ್ತು ಅದ್ರ ಸಲಕ್ಕೆ ಒಂದು ಮತ್ತು ಹೊಸ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ಕೆ ತಮ್ಮ ಮುಖಾಂತರ ತಿಳಿಸ್ತೀವಿ. ರೈತ ಸಂಘ ಜಿಲ್ಲಾಧ್ಯಕ್ಷ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟದ ಸಂಚಾಲಕ ಮಲ್ಲಿಕಾರ್ಜುನ್ ಸ್ವಾಮಿ. ಇವತ್ತು ನಮ್ಮ ಕಬ್ಬಿನ ಬೆಲೆ ನಿಗದಿಗಾಗಿ ಇಂದಿಗೆ 7ನೇ ದಿನ ಅಹೋರಾತ್ರಿ ಧರಣಿ ಚಾಲೂ ಆಗಿದೆ. 12ನೇ ತಾರೀಕು ಹುಮ್ನಾದಲ್ಲಿ ರಸ್ತಾ ರೋಕೋ ಮಾಡಿದ್ದೀವಿ. ಅವತ್ತು DC ಅವರು ನಾಳೆ ಸಭೆ ಕರಿತೀನಂತ ಬಂದಿದ್ದರು. 13ನೇ ತಾರೀಕು ಸಭೆ ಕರೆದ್ರು. ಅಲ್ಲಿ ಯಾವ ಕಾರ್ಖಾನೆಗಳು ಬೆಲೆ ಬಗ್ಗೆ ಒಮ್ಮತಕ್ಕೆ ಮೂಡಲಿಲ್ಲ. 29 ಲಾಸ್ಟ್ ಮೇಡಮ್ ಅವ್ರು ಹೇಳಿದರು. ಅದಕ್ಕೆ ನಾವು ಒಪ್ಪಿಲ್ಲ. ಕನಿಷ್ಠ ನಾವು 31 ಮಾಡಿರಿ ಮೇಡಮ್ ಅಂತೀವಿ, ಅದು ಅಷ್ಟು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅವತ್ತೇ ಆ ಸಭೆಯಿಂದ ಬಂದು ನಾವು ಉಸ್ತುವಾರಿ ಸಚಿವರ ಕಾರ್ಯಾಲಯದಲ್ಲಿ ಕುಳಿತೀವಿ. ಇಲ್ಲಿವರೆಗೆ ನಾವು ಮನೆಗೂ ಹೋಗಿಲ್ಲ. ಇವತ್ತು ಮೊನ್ನೆ 17ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದರು. ಬಂದು ನಾವು 27 ಜಿಲ್ಲಾಧಿಕಾರಿಗಳು ಹೇಳ್ಯಾರ ಸರಿ ಅದ, ನಮ್ಮ ಕಾರ್ಖಾನೆ ಉಳಿಬೇಕು ರೈತರದ್ದು ಅಂದ್ರೆ ಅದಕ್ಕೂ ನಾವು ಒಪ್ಪಲಿಲ್ಲ. ಅದೇ ಹೇಳಕ್ಕೆ ಇಲ್ಲಿಗೆ ಯಾಕೆ ಬಂದ್ರಿ ಅಂದೇವು ಉಸ್ತುವಾರಿ ಸಚಿವರಿಗೆ. ನೀವೇನಾದರೂ ಹೆಚ್ಚಿಗೆ ಏನಾದರೂ ಕೊಡ್ತೀರಿ, ಸಿಹಿ ಸುದ್ದಿ ಕೊಡ್ತೀರಿ ಅಂತ ವಿಚಾರ ಮಾಡಿದೆವು ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವ್ರನ್ನಂತ ಸರಿ ಚರ್ಚೆ ಮಾಡಿ ಮತ್ತು DC ಅವ್ರಿಗೆ ಮೀಟಿಂಗ್ ಕರೆಯಲಿಕ್ಕೆ ಹೇಳ್ತೀನಿ. ನಾಳೆ ನಿಮಗೆ ಸಿಹಿ ಸುದ್ದಿ ಕೊಡ್ತೀನಿ, ನೀವು ಇವತ್ತು ಹೋರಾಟವನ್ನು ಕೈ ಬಿಡ್ಬೋದು ಅಂತಂದಿದ್ರು. ಅದಕ್ಕೆ ನೀವು ನಮಗೆ ಬಂದು ಹೇಳೋವರೆಗೆ ನಾವು ಸಿಹಿ ಸುದ್ದಿ ಕೊಡೋವರೆಗೆ ಇಲ್ಲಿಂದ ಹೇಳಲ್ಲ ಅಂತ ಹೇಳಿದೆವು. ಆವತ್ತೇ ಒಂದು ನಿರ್ಧಾರ ಮಾಡಿ 21ನೇ ತಾರೀಕು ತನಕ ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ ಅಂತ ಹೇಳಿದೆವು. 21ನೇ ದಿನ ಅವತ್ತು ರಸ್ತಾ ರೋಕೋ ಮಾಡ್ತೀವಿ ಅಂತ ಅವತ್ತು ಹೇಳಿದೆವು. ಅದಕ್ಕಾಗಿ ಇವತ್ತು ಇನ್ನೂ 19 ತಾರೀಕಿದೆ, ನಾಳೆ 20 ಇದೆ. ನಾಳೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಏನಾದರೂ ಕ್ರಮ ಕೈಗೊಂಡಲ್ಲಿ ನಮಗೆ ಪಾಸಿಟಿವ್ ಆಗಿ ರೈತರಿಗೆ ಅನುಕೂಲ ಆಗಂತ ಏನಾದರೂ ಭರವಸೆಯನ್ನು ಕೊಟ್ಟರೆ ನಾವು ನಮ್ಮ ಹೋರಾಟವನ್ನು ನಾಳೆ ಕೈ ಬಿಡಬಹುದು. ನಮಗೆ ಪಾಸಿಟಿವ್ ಆಗೇನು ಜಿಲ್ಲಾಡಳಿತದಿಂದ ಸರ್ಕಾರದಿಂದ ಬರದೇ ಇದ್ದರೆ ನಾಡ್ದ 21ನೇ ತಾರೀಕು ಜಿಲ್ಲೆಯಾದ್ಯಂತ ಬೀದರ್ ಇತಿಹಾಸದಲ್ಲೇ ಪ್ರತಿಭಟನೆ ಆಗದ ರೀತಿಯಲ್ಲಿ ಸಂಪೂರ್ಣ ಬಂದ್ ಮಾಡಿ ಮುಂಜಾನೆಯಿಂದ ಸಂಜೆವರೆಗೆ ಹೋರಾಟದಲ್ಲಿ ಭಾಗವಹಿಸ್ತೀವಿ. ಮತ್ತು ಅವತ್ತು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ರೈತರಲ್ಲಿ ಕಳಕಳಿಯ ಮನವಿ ಏನು ಅಂದ್ರೆ ಎಲ್ಲ ರೈತರು ಶಾಂತ ರೀತಿಯಿಂದ ರಸ್ತಾ ರೋಕೋ ಆಂದೋಲನ ಮಾಡಬೇಕು. ಅದನ್ನು ಬಿಟ್ಟು ಯಾವುದೇ ಅಹಿತಕರ ಘಟನೆ ಮಾಡಬಾರ್ದು. ಮತ್ತು ಎಲ್ಲಕ್ಕಿಂತ ಮೇಜರ್ ಸರ್ವಿಸ್ ಅಂದರೆ ಹೆಲ್ತ್ ಏನು ಆಂಬುಲೆನ್ಸ್ ಗಾಡಿಗಳು ಬರ್ತಾವ, ಅಂಥ ಗಾಡಿಗಳಿಗೆ ಸಂಪೂರ್ಣವಾಗಿ ಮುಕ್ತವಾಗಿ ತಾವು ಬಿಡಬೇಕು. ಅದಕ್ಕೆ ಬಿಟ್ಟು ಉಳಿದಿದ್ದು ಯಾವುದೇ ಡಿಲಿವರಿ ಇರಲಿ ಯಾವುದೇ ಇರಲಿ ಇಂಥವು ಏನವ ಎಮರ್ಜೆನ್ಸಿ ಆ ಗಾಡಿಗಳು ಮಾತ್ರ ಬಿಡಬೇಕು. ಉಳಿದು ಯಾವ ಗಾಡಿಗಳು ರಸ್ತೆ ಮೇಲೆ ಇಳಿಯಂಗಿಲ್ಲ. ಅದಕ್ಕೆ